ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಓಂ ಕ್ರೀಂ ಕಾಳಿಕಾಯಿ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ಈ ದೇವಿಮನಿಯ ಪುಣ್ಯಾಶ್ರಮದ ಶ್ರೀಮಾತಾ ಕಾಲಜ್ಞಾನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶರಣಕುಮಾರ್ ಸ್ವಾಮೀಜಿ, ಹಿರೇಮಠ, ಗಜೇಂದ್ರಗಡ, ಹಿರೇಮಠಗಾರ. ಎಲ್ಲ ವೀಕ್ಷಕರು ಸುಂದರವಾಗಿದ್ದೀರಿ, ಆನಂದವಾಗಿದ್ದೀರಿ ಅಂತ ಭಾವಿಸ್ತಾ, ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಡ್ತೀವಿ. ಸಾಧನೆ ಮಾಡುವಂಥ ಸಾಧನೆಗಳಲ್ಲಿ ಕಷ್ಟ ನಷ್ಟಗಳು ಸಹಜ, ಅದು ಎಲ್ರಿಗೂ ಬರುತ್ತೆ. ಹಾಗಾಗಿ ಅದನ್ನು ದಾಟ್ಕೊಂಡು ಹೋದಾಗ ಗೆಲುವು ಅನ್ನುವಂಥ ಶಿಖರವನ್ನು ಹತ್ತಲಿಕ್ಕೆ ಸಾಧ್ಯ. ಈ ಗೆಲುವು ಅನ್ನೋ ಶಿಖರ ಹತ್ತಬೇಕಾದಾಗ, ಅದನ್ನು ಮುಟ್ಟಬೇಕು ಅಂದರೆ, ಅದನ್ನು ಹತ್ತಬೇಕು ಅಂತಂದರೆ ಈ ಕಲ್ಲು ಮುಳ್ಳು ಕಸ ಕಡ್ಡಿ ಅನ್ನೋದನ್ನೆಲ್ಲ ತುಳ್ಕೊಂಡು ದಾಟ್ಕೊಂಡು ಹೋಗಬೇಕಾಗುತ್ತೆ. ಇದನ್ನೆಲ್ಲ ತುಳ್ಕೊಂಡು ದಾಟ್ಕೊಂಡು ಹೋದಾಗ ಆ ಗೆಲುವಿನ ಶಿಖರ ಸಿಗುತ್ತೆ. ಅಲ್ಲಿ ಹತ್ತಿ ನಿಂತಾಗ ಈ ಕಸ ಕಡ್ಡಿ ಧೂಳು ಈ ಕಲ್ಲು ಮುಳ್ಳು ಇದ್ಯಾವುದು ಆ ಶಿಖರದ ಮೇಲೆ ನಿಂತಾಗ ಇದ್ಯಾವುದು ಕಾಣಲ್ಲ. ನಾವು ನಡ್ಕೊಂಡು ಬಂದಿರುವಂಥ ಆ ದಾರಿ ಏನಾಗಿರುತ್ತೆ ಅಂತಂದರೆ ಬದಲಾಗಿಬಿಟ್ಟಿರುತ್ತೆ. ಎಲ್ಲಿ ನೋಡೋದ್ರಲ್ಲಿ ನಮ್ಮನ್ನು ಪ್ರಶಂಸೆ ಮಾಡೋರು, ಎಲ್ಲಿ ನೋಡೋದ್ರಲ್ಲಿ ನಮ್ಮನ್ನು ಹೊಗಳೋರು, ಎಲ್ಲಿ ನೋಡೋದ್ರಲ್ಲಿ ನಮ್ಮ ಬಗ್ಗೆನೇ ಮಾತಾಡೋರು. ಇದಾಗಬೇಕು ಅಂತಂದರೆ ಮನುಷ್ಯ ಸ್ವಲ್ಪ ಸಮಾಧಾನವಾಗಿ, ಎಲ್ಲ ದಾನಗಳಿಗೂ ಸಮಾಧಾನ ಶ್ರೇಷ್ಠ ಅಂತಾರೆ. ಹಾಗೆ ಸಮಾಧಾನದಿಂದ ಸ್ವಲ್ಪ ನಾವು ನಮ್ಮ ಒಂದೊಂದೇ ಹೆಜ್ಜೆಯನ್ನು ಹಾಕಬೇಕು. ಈ ಸಾಧನೆ ಹಾದಿಯಲ್ಲಿ ಮನುಷ್ಯ 3 ಶತ್ರುಗಳನ್ನು ನೋಡ್ತಾನೆ. 3 ವಿಧವಾಗಿರುವಂಥ ಶತ್ರುಗಳು. ಯಾರವರು? ಒಂದು ನಮ್ಮ ಜೊತೆಗಿರುವಂಥ ಶತ್ರುಗಳು, ಜೊತೆಯಲ್ಲೇ ಇರ್ತಾರೆ, ಜೊತೆಲಿರುವಂಥ ಶತ್ರುಗಳು. ಇನ್ನೊಂದು ಹೊರಗಡೆ ಇರ್ತಾರೆ, ಈ ಜಗತ್ತಲ್ಲಿ ಪ್ರಪಂಚದಲ್ಲಿ ಹೊರಗಿರುವಂಥ ಈ ನಮಗೆ ಪರಿಚಯ ಇಲ್ಲದಿರುವಂಥ ಶತ್ರುಗಳು. ಮತ್ತೊಂದು ನಮ್ಮ ರಕ್ತ ಸಂಬಂಧ ಅನ್ನುವಂಥ ರಕ್ತ ಸಂಬಂಧದ ಶತ್ರುಗಳು. ಇವು 3 ಭಾಳ ಡೇಂಜರಸ್ಸು ಜೀವನದಲ್ಲಿ. ಆದರೆ ಇವು ಎಷ್ಟು ಡೇಂಜರಸ್ಸು ಅಷ್ಟೇ ಉಪಕಾರಿಗಳಿವು. ಇವರಿಂದ ಭಾಳ ಉಪಕಾರ ಆಗುತ್ತೆ. ಆದರೆ ನಮ್ಮಲ್ಲಿ ಏನಿರಬೇಕು ಅಂತಂದರೆ ಸಮಾಧಾನ ಇರಬೇಕು. ಈ 3 ತೆರನಾಗಿ ಹೇಳಿದೆ ನಾನು ಈ ಶತ್ರುಗಳು ಅಂತ. ಇವ್ರು ಹೇಗಿರ್ತಾರೆ ಅಂತಂದರೆ, ಜೊತೆಲಿರೋರು ಹೇಗಿರ್ತಾರೆ, ನಮ್ಮ ಜೊತೆಗೆ ಊಟ ಮಾಡ್ತಾರೆ, ನಮ್ಮ ಜೊತೆಗೆ ಕೂತ್ಕೊಳ್ತಾರೆ, ನಮ್ಮ ಜೊತೆಗೆ ಕಾಫಿ ಕುಡಿತಾರೆ, ನಮ್ಮ ಬಗ್ಗೆನೇ ಮಾತಾಡ್ದಂಗಿರುತ್ತೆ, ನಮ್ಮ ಎದುರಿಗೆ ನಮ್ಮ ಬಗ್ಗೆನೇ ಒಳ್ಳೆ ಮಾತುಗಳನ್ನು ಆಡ್ತಾರೆ. ಆದರೆ ಒಳಗಿಂದೊಳಗನೇ ಏನು ಮಾಡಿರ್ತಾರೆ ಅಂದರೆ ನಮ್ಮ ವಿರುದ್ಧವಾಗಿ ಪಿತೂರಿ ನಡೆಸಿರ್ತಾರೆ. ಇವರು ಜೊತೆಲಿರುವಂಥ ಕೆಲವು, ಇವರಿಗೆ ಏನಂತಾರೆ ಅಂದರೆ ಹಿತಶತ್ರುಗಳು ಅಂತ ಕರೀತಾರೆ. ಇವರು ಕೆಲವು ಜೊತೆಲಿ ಇರುವಂಥ ಹಿತಶತ್ರುಗಳು. ಇವು ಹಿತವನ್ನು ಬಯಸಿದಂಗೂ ಇರಬೇಕು, ಜೊತೆಗೆ ನಮ್ಮ ಬಗ್ಗೆ ಪಿತೂರಿಯನ್ನು ನಡೆಸಿರಬೇಕು. ಇವರು ಒಂದನೇ ಭಾಗ. ಇನ್ನೊಂದು 2 ಇವ್ರು ಯಾರು ಅಂತಂದರೆ ಈ ಹೊರಗಿನ ಪ್ರಪಂಚ ಅಂತ ಹೇಳಿದ್ನಲ್ಲ, ನಮ್ಗೆ ಗೊತ್ತೇ ಇರಲ್ಲ ಅವ್ರು ಯಾರು ಅಂತ. ಈ ಹೊರಗಡೆ ಎಲ್ಲೋ ಇರ್ತಾರೆ, ಯಾವುದೋ ಊರಲ್ಲಿ ಇರ್ತಾರೆ, ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಇಲ್ಲ ನಮ್ಮ ಬಗ್ಗೆ ಯಾರೋ ಹೇಳ್ತಾರೆ, ಅಥವಾ ಅವ್ರು ಯಾರ ಬಗ್ಗೆನೂ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಕೆಲಸನೇ ಅದು ಮಾತಾಡಬೇಕು, ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಆ ಥರದ್ದವ್ರು ಯಾರು ಅಂತಂದರೆ 2ನೇ ಬಗೆಯ ಶತ್ರುಗಳು. ಮತ್ತು ಇನ್ನೊಂದು ಹೇಳಿದೆ ನಾನು, ಈ 2ರ ಮಧ್ಯೆ ಇವರಿದ್ದಾರೆ. ಯಾರು ಇವರು ಯಾರು ಅಂತಂದರೆ ಈ ರಕ್ತ ಸಂಬಂಧ ಅನ್ನುವಂಥ ಶತ್ರುಗಳು. ಇವರು ಭಾಳ ಡೇಂಜರಸ್. ಇವರು ರಕ್ತದಲ್ಲೇ ಬಂದುಬಿಟ್ಟಿರ್ತಾರೆ. ಈ ರಕ್ತದಲ್ಲೇ ಬಂದಿರುವಂಥ ರಕ್ತ ಸಂಬಂಧಿಗಳು ಇವರು 6 ಕೇಳಂಗಿಲ್ಲ, 3 ಕೀಳಿಯಂಗಿಲ್ಲ. ಆ ಥರ ಇವರು ತಾವೂ ಬೆಳೆಯಂಗಿಲ್ಲ, ಜೊತೆಗಿರುವಂಥ ಈ ಸಂಬಂಧಿಕರನ್ನು ಬೆಳೆಯೋಕ್ಕೆ ಬಿಡಲ್ಲ. ಆ ಥರ ಅದೇನೇ ಇರಲಿ, ಈ 3 ವಿಧವಾಗಿರುವಂಥ ಈ ಶತ್ರುಗಳನ್ನು ದಾಟಿ ಯಾರು ಮುಂದೆ ಹೋಗ್ತಾರೆ ಅವರಿಗೆ ಗೆಲುವು ಅನ್ನುವಂಥದ್ದು ಕಟ್ಟಿಟ್ಟು ಬರುತ್ತೆ. ಅದಕ್ಕೆ ನಿಮಗೆ ಈ ಜಗನ್ಮಾತೆಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಯಾಕೆ ಆರಾಧನೆ ಮಾಡಬೇಕು ಅಂತಂದರೆ, ಆಕೆ ದುಷ್ಟ ಸಂಹಾರಿಣಿ, ಶತ್ರು ಸಂಹಾರಿಣಿ. ಜಗತ್ತಿನಲ್ಲಿ ಆಕೆಯ ಕೃಪೆಯಿಂದ ಎಲ್ಲವೂ ಸಾಧ್ಯ ಅದ. ಅಷ್ಟು ಶಕ್ತಿಶಾಲಿ ಅಂದರೂ ಆ ಬಗಳಾಂಬಿಕೆ, ಆ ಜಗನ್ಮಾತೆ, ಆ ದುರ್ಗಾ ಮಾತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಜಗನ್ಮಾತೆಯನ್ನು ನಾವೇನು ಮಾಡಬೇಕು? ಪ್ರತಿನಿತ್ಯ ಆರಾಧನೆ ಮಾಡಬೇಕು. ಯಾರೆಲ್ಲ ಈ 3 ಶತ್ರುಗಳನ್ನು ದಾಟಿ ಹೋಗಬೇಕು ಅಂತಾರೆ ಅವರು ಜಗನ್ಮಾತೆ ಆರಾಧನೆ ಮಾಡಬೇಕು. ನನಗೆ ಜೀವನದಲ್ಲಿ ಅನೇಕರೆಲ್ಲ ಸೋತಿರ್ತಾರೆ,
ಅನೇಕರು ಜೀವನನ ಬೇಡ ಅಂತ ಅಂದ್ಕೊಂಡಿರ್ತಾರೆ. ಕೆಲವೊಂದು ಕಿವಿ ಮಾತು ಏನು ಅಂತಂದರೆ, ಸುಮ್ಮನೆ ಒಂದು ಸಿಂಪಲ್ ಆಗಿರುವಂಥ ಸಣ್ಣದೊಂದು ಈ ಮಂತ್ರ ಇದನ್ನು ಹೇಳಿದ್ದೇ ಆದರೆ ಸಾಕು, ಭಾಳ ಅದ್ಭುತವಾಗಿರುವಂಥ ಕೆಲಸ ಮಾಡುತ್ತೆ. ಆ ಮಂತ್ರದ ಬಗ್ಗೆ ಹೇಳ್ತೀನಿ ನಿಮಗೆ ನಾನು. ಅಂದರೆ ಈ 3 ಜನ ಶತ್ರುಗಳನ್ನು ದಾಟಿ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಂಥವ್ರು ಸಾಕಷ್ಟು ಸಿಗ್ತಾರೆ ಈ ಜೀವನದಲ್ಲಿ. ಉದಾಹರಣೆಗೆ